ಪ್ರತಿ ವರ್ಷ ಲಾಲ್ಬಾಗ್ನಲ್ಲಿ 2 ಬಾರಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಕನ್ನಡ ರಾಜ್ಯೋತ್ಸವಕ್ಕೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗೆ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಈ ಬಾರಿಯೂ ಕೂಡ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷ ಥೀಮ್ನೊಂದಿಗೆ ನಡೆಸುತ್ತಿದ್ದಾರೆ. ಅದೇ ವಚನಕಾರರ ಥೀಮ್. ಈ ಬಾರಿ ಲಾಲ್ಬಾಗ್ನಲ್ಲಿ ಕೇಂದ್ರ ಬಿಂದು ಆಗಿರುವ ಅನುಭವ ಮಂಟಪ, ಬಸವಣ್ಣನವರು ಸ್ಥಾಪಿಸಿರುವ ಅನುಭವ ಮಂಟಪ ಜನರ ಮನ ಸೆಳೀತಾ ಇದ್ದರೆ, ಇನ್ನೊಂದು ಕಡೆ ಹ್ಯಾಂಗಿಂಗ್ ಗಾರ್ಡನ್, ಬ್ಯಾಂಬೂನಲ್ಲಿ ಮಾಡಿರುವ ಹ್ಯಾಂಗಿಂಗ್ ಗಾರ್ಡನ್ ಜನರ ಮನ ಸೆಳೀತಾ ಇದೆ. ಹಾಗೆ ಇವತ್ತಂತೂ ಜನಸಾಗರನೇ ಲಾಲ್ಬಾಗ್ಗೆ ತುಂಬಿ ಬಂದಿದೆ. ಫ್ಲವರ್ ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಎಲ್ಲರೂ ಫೋಟೋಸ್ ಇಟ್ಕೊಂಡು, ಸೆಲ್ಫೀಸ್ ಇಟ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ತಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಜೊತೆ ಬಂದು ಫ್ಲವರ್ ಶೋನ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಒಂದಿಬ್ಬರನ್ನ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡೋಣ, ಯಾವ ರೀತಿ ಫ್ಲವರ್ ಶೋ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಸರ್ ನಮಸ್ತೆ, ಲಾಲ್ಬಾಗ್ ಬಂದಿರಾ, ಫ್ಲವರ್ ಶೋ ಯಾವ ರೀತಿ ಅನಿಸ್ತಾ ಇದೆ ಈ ಬಾರಿ? ತುಂಬ ಚೆನ್ನಾಗಿದೆ ಮೇಡಮ್, ಏನು ತೊಂದರೆ ಇಲ್ಲ. ಎಲ್ಲ ಫ್ರೆಶ್ ಆಗಿದೆ, ಹೂವು ಎಲ್ಲ ಫ್ರೆಶ್ ಆಗಿದೆ. ವರ್ಷ ಮಾಡ್ಕೊಂಬರ್ತಾ ಇದ್ದಾರೆ, ಅದೇ ರೀತಿ ಮಾಡ್ಕೊಂಬರ್ಲಿ ಅಂತ ನಮ್ಮ ಆಸೆ. ಯಾರ್ಯಾರ ಜೊತೆ ಬಂದಿರಾ, ಹೇಗೆ ಅನಿಸ್ತಾ ಇದೆ ಫ್ಲವರ್? ನಮ್ಮ ಅಣ್ಣನ ಜೊತೆ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ಬಂದಿರಾ, ಯಾವ ರೀತಿ ಅನಿಸ್ತಾ ಇದೆ? ಇಲ್ಲ, ತುಂಬ ಚೆನ್ನಾಗಿದೆ, ವರ್ಷ ಚೆನ್ನಾಗಿ ಮಾಡ್ತಾರೆ, ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ. ನೋಡಿದ್ರಲ್ಲ, ಫ್ಲವರ್ ಶೋಗೆ ಈ ಬಾರಿ ಸಿಕ್ಕಾಪಟ್ಟೆ ಜನ ಬಂದು ಎಂಜಾಯ್ ಮಾಡ್ತಿದ್ದಾರೆ. ನೀವು ಕೂಡ ಬಂದು ಎಂಜಾಯ್ ಮಾಡಿ. ಕೇವಲ 5 ದಿನಗಳ ಕಾಲ ಈ ಫ್ಲವರ್ ಶೋ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನವ್ಯ ಶಶಾಂಕ, BTV ನ್ಯೂಸ್, ಬೆಂಗಳೂರು.